ಕನಸಾಗಿರುವ ಎರಡನೇ ಏರ್ಪೋರ್ಟ್ ಯೋಜನೆ ಘೋಷಣೆಯಾದರೂ ಅದು ಮುಂದುವರಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ. ಜಾಗ ಸೆಲೆಕ್ಟ್ ಮಾಡುವಲ್ಲಿ ಸರ್ಕಾರದ ಸರ್ಕಸ್ ಇದ್ರೆ ಈಗಾಗಲೇ ಬಿಡದಿ ಭೂಸ್ವಾಧೀನ ಕೈ ಸುಟ್ಟುಕೊಂಡಿರುವ ಸರ್ಕಾರಕ್ಕೆ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಭೂಸ್ವಾಧೀನವೇ ತಲೆನೋವಾಗಿದೆ. ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಸವಾಲುಗಳ ಮಳೆ. ಕನಕಪುರದಲ್ಲಿ ವಿಮಾನ ನಿಲ್ದಾಣಕ್ಕೆ ಸಿಎಂ ಡಿಕೆಶಿ ಒಲವು. ರಾಜ್ಯದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣದ ಬಗ್ಗೆ ಚರ್ಚೆಗಳು ನಡೆಯುತ್ತಲೇ ಇವೆ. ಪದೇ ಪದೇ ಏರ್ಪೋರ್ಟ್ ನಿರ್ಮಾಣದ ಸ್ಥಳಗಳ ಹುಡುಕಾಟ ಆಗ್ತಾನೇ ಇದೆ. ಇದೀಗ 3 ಜಾಗ ನಿಗದಿ ಮಾಡಿದ್ದು ಅಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾಗಿದೆ. ಇದು ಸರ್ಕಾರಕ್ಕೆ ನಾನಾ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ 3 ಜಾಗ ನಿಗದಿ ಮಾಡಿದೆ. ಕನಕಪುರ ರಸ್ತೆಯ ಚೂಡಹಳ್ಳಿಯಲ್ಲಿ ಇದರ ಬಳಿ ಇರುವಂತಹ ಸುಮಾರು 4655 ಎಕರೆ, ಬನ್ನೇರುಘಟ್ಟ ಸಮೀಪದ ಸೋಮನಹಳ್ಳಿ ಸಮೀಪ ಸುಮಾರು 4376 ಎಕರೆ, ನೆಲಮಂಗಲ ಕುಣಿಗಲ್ ರಸ್ತೆಯ ಮಧ್ಯಭಾಗ ಸುಮಾರು 4695 ಎಕರೆ ಗುರುತಿಸಲಾಗಿದೆ. ಸರ್ಕಾರ ಈ ಮಧ್ಯೆ ಕೆಲ ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ಸರ್ಕಾರದ ನಿಗದಿ ಮಾಡಿರುವಂತಹ ಜಾಗಗಳು ಕಾಡು ಪ್ರದೇಶಗಳಿಂದ ಕೂಡಿದ್ದು ಅರಣ್ಯ ಇಲಾಖೆ ವರದಿ ಪಡೆದುಕೊಳ್ಳಬೇಕಾಗಿದೆ. ಇದರ ಜೊತೆಗೆ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸುಮಾರು 150 ಕಿಲೋಮೀಟರ್ ಒಳಗೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವಂತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸಬೇಕಾಗಿದೆ. ಇನ್ನು ಬೆಂಗಳೂರು ಬಳಿ ಸಮೀಪ ಎರಡನೇ ಏರ್ಪೋರ್ಟ್ ನಿರ್ಮಾಣ ವಿಚಾರವಾಗಿ ಸಭೆ ನಡೆದಿದ್ದು ಸಚಿವ ಎಂಬಿ ಪಾಟೀಲ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ. ಕನಕಪುರ ಸಮೀಪ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಒಲವು ಹೊಂದಿದ್ದಾರೆ. ಏರ್ಪೋರ್ಟ್ ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರು ಹೆಚ್ಚು ಕಮ್ಮಿ ಆಗಬಾರ್ದು, ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳ ಕಡಿಮೆ ಇರೋ ಕಡೆ ನೋಡ್ಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ತಿಳಿಸಬೇಕು. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳನ್ನ ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡಕ್ ಆಗಬಾರ್ದು ಅಂತದನ್ನ ನೀವು ನೋಡಿ ಅಂತ ಹೇಳಿದ್ವಿ. ಸರ್ಕಾರದ ಎರಡನೇ ವಿಮಾನ ನಿಲ್ದಾಣ ಮಾಡುವುದಕ್ಕೆ ಸಿದ್ದತೆಯೇನೋ ನಡೀತಾ ಇದೆ. ಆದರೆ ಸರ್ಕಾರದ ಮುಂದೆ ಸಾಲು ಸಾಲು ಆಡಳಿತಾತ್ಮಕ ಹಾಗೂ ತಾಂತ್ರಿಕ ಸಮಸ್ಯೆಗಳು ಇವೆ. ಅವುಗಳನ್ನು ನಿಭಾಯಿಸಿ ಸರ್ಕಾರ ಯಾವ 2 ಏರ್ಪೋರ್ಟ್ಗೆ ಶಂಕುಸ್ಥಾಪನೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.